ಜಮ್ಮು ಮತ್ತು ಕಾಶ್ಮೀರವು ಕೃಷಿ ಸ್ಟಾರ್ಟ್ಅಪ್ ಹಬ್ ಆಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಅಗ್ರಿ ಸ್ಟಾರ್ಟ್ಅಪ್ ಹಬ್ಗೆ ಜಮ್ಮು ಮತ್ತು ಕಾಶ್ಮೀರದ ದೋಡಾ ಜಿಲ್ಲೆಯ ಸುಂದರವಾದ ಭದೇರ್ವಾ ಪಟ್ಟಣದಲ್ಲಿ ಅಡಿಪಾಯ ಹಾಕಲಾಗಿದೆ. ಸುಗಂಧಭರಿತ ಹೂವಿನ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಜಮ್ಮು ಮತ್ತು ಕಾಶ್ಮೀರದ ಪ್ರವರ್ತಕ ನೇರಳೆ ಕ್ರಾಂತಿಯ ಪ್ರಾಂತವು ನಿರ್ಣಾಯಕ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಜಮ್ಮು ಮತ್ತು ಕಾಶ್ಮೀರದ ಗಡಿ ಪ್ರದೇಶಗಳ ವಿಶೇಷವಾಗಿ ಕಥುವಾ ನಿವಾಸಿಗಳ ಸುರಕ್ಷತೆ ಮತ್ತು ಭದ್ರತೆಗಾಗಿ ಕೈಗೊಂಡ ಕ್ರಮಗಳ ಬಗ್ಗೆ ಮಾತನಾಡಿದ ಸಚಿವರು, ಗಡಿಯಾಚೆಯಿಂದ ಅಪ್ರಚೋದಿತ ಗುಂಡಿನ ದಾಳಿಯಿಂದ ಆಶ್ರಯ ಪಡೆಯಲು ಅವರಿಗೆ ಬಂಕರ್ಗಳನ್ನು ನಿರ್ಮಿಸಲಾಗಿದೆ ಎಂದರು. ಆರ್ಥಿಕತೆಗೆ ಮೌಲ್ಯವರ್ಧನೆಗಾಗಿ ಕೊಡುಗೆ ನೀಡಲು ಮತ್ತು ಅಮೃತ ಕಾಲದ ಮುಂದಿನ 25 ವರ್ಷಗಳಲ್ಲಿ ಭಾರತವನ್ನು ನಂಬರ್ 1 ಆರ್ಥಿಕತೆಯನ್ನಾಗಿ ಮಾಡುವ ರಾಷ್ಟ್ರೀಯ ಗುರಿಯನ್ನು ಸಾಕಾರಗೊಳಿಸಲು ಕೃಷಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ಸೇರುವಂತೆ ಕೇಂದ್ರ ಸಚಿವರು ಯುವಕರಿಗೆ ಕಿವಿಮಾತು ಹೇಳಿದರು.